4-5 ಮೈಲ್ ನಡ್ಕೊಂಡು ಕಾಳಿಂಗ ನೋಡ್ರೆ ಭಯಂಕರ ಅಭಿಮಾನಿ ಅವ. ಸಿಕ್ಕಾಪಟ್ಟೆ ಇವ್ರಿದ್ದು ಅಭಿಮಾನಿ. ಕಾಳಿಂಗ ನೋಡ್ರ ಪದ್ಯ ಕೇಳಲಿಕ್ಕೆ ಅಂತಲೇ ಎಲ್ಲಿಂದ ಎಲ್ಲಿಗೆ ಹೋಗುದವ್ರು ಒಂದ್ 3-4 ಜನ ಅವ್ರ ಗ್ರೂಪ್. ಆಗ ಕುಮಟದಲ್ಲಿ ಎಷ್ಟು 3-3 ಇದೆಲ್ಲ ಇತ್ತಲ್ಲ, ಅವಾಗೆಲ್ಲ ಬಂದು ನೋಡ್ಕೊಳ್ತೇವೆ. ಎಲ್ಲೆಲ್ಲ ಬರ್ತಿದ್ರಂತೆ ಅವ್ರು, ನಂಗೆ ಗೊತ್ತಿಲ್ಲ. ಅಷ್ಟು ಹುಚ್ಚು ಅಭಿಮಾನ, ಅಷ್ಟು ಅಭಿಮಾನ ನಮ್ಮಲ್ಲ. ನನ್ನ ಅಣ್ಣನಿಗೆ ನನ್ನ ಅಣ್ಣನ ವಿಘ್ನಾಬ್ಧಿ ಕುಂಭೋತ್ಸವ ವಿಘ್ನ ಘೋಷ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಮತ್ತೆ ಕಾಳಿಂಗನವ್ರ ಪದ್ಯ ಅಂದ್ರೆ ಅವಳಿಗೆ ಭಯಂಕರ ಇಷ್ಟ. ಅವಳು ಯಾವಾಗ ಹೇಳ್ತಾಳೆ ಕಾಳಿಂಗನವ್ರ ಪದ್ಯ ಕೇಳಿದ ಮತ್ತೆ ಬೇರೆ ಪದ್ಯ ಆಗುದಿಲ್ಲ, ಅದೇ ಗುಂಗಿಡ್ದು ಹೋಗ್ತದೆ. ಅದ್ರಲ್ಲೂ ಅಮೃತಮತಿ ಕೇಳ್ತಾ ಇರ್ತದೆ, ಎಷ್ಟು ಸಲ ಹಾಕ್ಯಂತ ಕೇಳಿದ್ ನಾನು. ಅಷ್ಟು ಚಂದ ನಿರಗ್ಯವಾಗಿ ಹೇಳಿ ಚಂದ ಮಾಡಿ ವಿಸ್ತಾರವಾಗಿ ಹೇಳಿದ್ರು. ಅಲ್ಲೂ ಹಂಗೆ ಆ ವಾತಾವರಣ ಚೇಂಜ್ ಮಾಡಿ ಇತ್ತ ಯಶೋಧರ ಹೇಳ್ಬೇಕು, ವಾತಾವರಣ ಚೇಂಜ್. ಅಯ್ಯಪ್ಪ ಅದು ಏನು ಆ ಕ್ಯಾಸೆಟ್ ನೋಡುವಾಗ್ಲೇ ನಮ್ಗೆ ಆ ಚೇಂಜ್, ಕಾಲ ಕಾಲ ಚೇಂಜ್ ಅಂತ ಗೊತ್ತಾಗ್ತದೆ. ಆ ರೀತಿ ಹೇಳಿದ್ದಾರೆ. ಆ ಸಮಯಕ್ಕೆ ಸರಿಯಾದ ಸ್ಪಂದನ ಇತ್ತಲ್ಲ, ವೇಷಗಳಿಗೆ ಪಾತ್ರಗಳಿಗೆಲ್ಲ ಕೊಡುವಂತ ಆ ಪ್ರೋತ್ಸಾಹ. ಕಡೆ ಆ ಮಾತಿನ ಹೊರಗಲೇನು ಉದಿ ಅಂತದ ಅಂದ್ರೆ ಅವ ಎಷ್ಟು ವ್ಯಥೆಯಲ್ಲಿ ಹೇಳ್ತಾನೆ ಹೇಳಿ ಗೊತ್ತಾಗ್ತದೆ ಅಂತ. ಆ ಮಾತಿನ ಹೊರಗಲೇನು ಅಮೃತಮತಿ ಘಾತಕಗಳಿದಳು ಇನ್ನು ಅದು ಹೇಳುವುದೇ ತಾಯಿಗೆ ಹೇಳ್ತಾ ಗೊತ್ತಾಗ್ತದೆ. ಕೃಷ್ಣ ರಾಧಿಕಾ ಬಿಡು ಚಂದ. ಆ ವರ್ಷದ ಪ್ರಸಂಗ, ಅದು ರಾಗ ಹೊಸ ಸಂಯೋಜನೆ. ವರ್ಷಕ್ಕೊಂದ್ 2 ರಾಗ ಬರುತ್ತದೆ, ತರ್ಕೆ ವರ್ಷಕ್ಕೊಂದ್ 2 ರಾಗ. ಆ ಶ್ರೀರಾಗ ಮತ್ತ ಮಧ್ಯಮಾವತಿಯನ್ನ ಬೆರೆಸಿ ಹೇಳ್ತಿದ್ರ, ಹುಚ್ಚಿಸ್ತಿದ್ರ ಮಾರ್ರೆ. ಮಧ್ಯಮಾವತಿ ನಮ್ದು ಯಕ್ಷಗಾನದ ಮಧ್ಯಮಾವತಿ. ಸರ್ವೇಶಾಂ ಪರಿಪೂಜಿತು ಕ್ಷಮಕರೋ ಸರ್ವೋ ಸರ್ವೋಪಕಾರೋದಯೋ ಮಧ್ಯಮಾವತಿ. ಇದನ್ನ ಏನ್ ಮಾಡ್ತಿದ್ವಿ ಆ ಶ್ರೀರಾಗದಲ್ಲಿ ಹೇಳುವಂತ ಅಂದ್ರ ಅಲ್ಲಿ ಮತ್ತೆ ಎಲ್ಲಿ ಹೊತ್ಕೊಂಡ್ರ ಮಧ್ಯೆ ಬಂದ. ಹೌದು, ಮೋಹನದಲ್ಲಿ ಎಷ್ಟು ನಮ್ಗೆ ಹೇಳ್ತೀವಿ. ಅಯ್ಯೋ ಮೋಹನದಲ್ಲೇ ಸ್ವಲ್ಪ ಅಲ್ಲ, ಅದು ಸುಮಾರು ಬೇಕಾದ ಇದು ಮೋಹನ. ಹೌದು, ಎಷ್ಟು ರೀತಿ ಮೋಹನ ಬಳಸ್ತಿದ್ರು ಅವರು, ಅದೇ ಸ್ಪೆಷಲ್. ಅದು ಖುಷಿ ಆಯ್ತು. ಆಯ್ತು ಒಳ್ಳೆ ನಿರರ್ಗಳವಾಗಿ ಹೇಳಿದ್ರಿ ಕಾಳಿಂಗನವ್ರ ಬಗ್ಗೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇದುವರೆಗೆ ಜನಪ್ರಿಯ ಯಕ್ಷಗಾನ ಕಲಾವಿದರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಅವರು ಕಾಳಿಂಗನವ್ರ ಬಗ್ಗೆ ಬಹಳಷ್ಟು ವಿಷಯವನ್ನ ನಮಗೆ ತಿಳಿಸಿದ್ರು. ಅದು ಜನಪ್ರಿಯ ಭಾಗವತರು ರಾಘವೇಂದ್ರ ಮೈಯವರ ಜೊತೆ ಮಾತುಕತೆಯನ್ನು ಆಡ್ತಾ ಉತ್ತಮ ರೀತಿಯಲ್ಲಿ ಮಾತುಕತೆಯನ್ನು ಆಡಿದ್ರು. ನಿಮಗೆ ಬಹಳಷ್ಟು ವಿಷಯಗಳು ಅವರ ಬಗ್ಗೆ ತಿಳಿದಿದೆ ಅಂತ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಅವರ ಒಡನಾಡಿಗಳಾಗಿದ್ರು. ಅವರು ಹೇಳಿದಂತೆ ಸಲಿಗೆ ಇಲ್ಲ, ಆದ್ರೆ ಪಾತ್ರ ಮಾಡಿದ್ದಾರೆ ಮತ್ತೆ ಅವ್ರನ್ನೆಲ್ಲ ನೋಡಿದ್ದಾರೆ, ಅದ್ರ ಬಗ್ಗೆ ಬಹಳಷ್ಟು ತಿಳಿಸಿದ್ದಾರೆ. ಹಾಗೆ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ಅಂತ ತಿಳಿಸೋಣ ಸರ್. ನಿಮಗೆ ಪ್ರೀತಿಯ ಧನ್ಯವಾದ ಸರ್. ನನಗೂ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಕೆಲವು ಎಪಿಸೋಡ್ ನಾನು ನೋಡ್ತಾ ಇದ್ದೆ. ಹಾಗೆ ಸಂತೋಷ. ಕಾಳಿಂಗನವ್ರ ಬಗ್ಗೆ ನನಗೆ ಬಹಳ ಹೇಳ್ಬೇಕು ಅಂತ ಬಹಳ ವರ್ಷದಿಂದ ನಾನು ಕಾಯ್ತಾ ಇದ್ದೆ. ಮಾಡ್ತಾ ಇದ್ದಾರೆ, ನನ್ನಲ್ಲಿ ಇನ್ನೂ ಬರ್ಲಿಲ್ಲ. ಯಾಕೆ ಹೇಳಲಿಕ್ಕೆ ಬಹಳ ವಿಷಯ ಉಂಟು. ಹೌದು ಸರ್, ಹೇಳಿದ್ರಿ ಸರ್, ಬಹಳ ವಿಷಯ ಹೇಳಿದ್ರಿ. ಇನ್ನು ಬಹಳ ಸಂತೋಷ ಸಂತೋಷ. ಧನ್ಯವಾದ. ಅದೇ ರೀತಿ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ನೀವು ಕೂತ್ಕೊಂಡು ನಮ್ಮ ಜೊತೆ ಕೆಲವು ಅವರ ವಿಷಯ ಕೂಡ ಅವ್ರು ತಿಳಿಸಿದ್ದಾರೆ, ಅವರ ಅನುಭವ. ಅಂದ್ರೆ ಅವರ ಯಕ್ಷಗಾನದ ಬಗ್ಗೆ ಆಸಕ್ತಿ ಕಮ್ಮಿ. ಕಾಳಿಂಗನವ್ರು ನೋಡದೆ ಅವ್ರ ಅಭಿಮಾನಿ, ನೋಡದೆ ಹಾಡು ಕೇಳಿ ಯಕ್ಷಗಾನ ಆಸಕ್ತಿ ಇತ್ತು. ಹೌದು, ಆ ಕಡೆ ಅವ್ರ ಯಕ್ಷಗಾನ ಆಸಕ್ತಿ ಇಲ್ಲದಿರುತ್ತಲ್ವ. ಇವರು ಮದುವೆಯಾಗಿ ಬಂದ ಮೇಲೆ ಯಕ್ಷಗಾನ ನೋಡಿದ್ರು, ಅದೇವ್ರಿಗೆ ಗೊತ್ತಿಲ್ಲ. ಹಾಗಂತ ಇವಳ ಅಣ್ಣ ಸಿಕ್ಕಾಪಟ್ಟೆ ಯಕ್ಷಗಾನ. ಹೆಸರೇನು ಮೇಡಮ್? ಅಲ್ಲ, ಅವರು ರವಿ ರವಿ ವೇಷ ಮಾಡ್ತಿದ್ರಾ? ಇಲ್ಲ ಇಲ್ಲ ಇಲ್ಲ.
ಅಂದ್ರೆ 4-5 ಮೈಲ್ ನಡ್ಕೊ ಬಂದು ಕಾಳಿಂಗನವ್ರು ಭಯಂಕರ ಅಭಿಮಾನಿ ಅವ. ಒಪ್ಪೋ ಅವ್ರ ಅಭಿಮಾನಿ, ಸಿಕ್ಕಾಪಟ್ಟೆ ಇವ್ರಿದ್ದು ಅಭಿಮಾನಿ. ಕಾಳಿಂಗನವ್ರ ಪದ್ಯ ಕೇಳಲಿಕ್ಕೆ ಅಂತಲೇ ಎಲ್ಲಿಂದ ಎಲ್ಲಿಗೆ ಹೋಗುದವ್ರು. ಒಂದ್ 3-4 ಜನ ಅವ್ರ ಗ್ರೂಪು. ಆಗ ಕುಮಟದಲ್ಲಿ ಎಷ್ಟು 3 ಆಟ 3 ಇದೆಲ್ಲ ಇತ್ತಲ್ಲ, ಅವಾಗೆಲ್ಲ ಬಂದು ನೋಡ್ಕೊಳ್ತೇವೆ. ಎಲ್ಲೆಲ್ಲ ಬರ್ತಿದ್ರಂತೆ ಅವ್ರು, ನಂಗೆ ಗೊತ್ತಿಲ್ಲ. ಕಡೆಗೆ ಅಷ್ಟು ಹೆಚ್ಚು ಅದೇ ಅಭಿಮಾನ, ಅಷ್ಟು ಅಭಿಮಾನ. ನಮ್ಮಲ್ಲ ನನ್ನ ಅಣ್ಣನಿಗೆ ನನ್ನ ಅಣ್ಣನ ಫ್ರೆಂಡ್ ಇಬ್ಬರಿಗೂ ಹಾಗೆ. ಹೌದು. ಅವನ್ನ ಮತ್ತೆ ಮಾಡಿ ಕರ್ಕೊ ಬರೋದು ಅಣ್ಣನ. ಎಲ್ಲಿಂದ ಎಲ್ಲಿ ಕುಮಟ, ಶಿವಮೊಗ್ಗ ಆ ಬದಿಗೆ ಎಲ್ಲ ಹೋಗಿ. ಹೌದು. ಮತ್ತೆ ಕಾಳಿಂಗನವ್ರು ಬರೋ ಟೈಮಿಗೆ ಬರೋ ಪ್ರೇಕ್ಷಕರು ಎಷ್ಟು ಜನ. ಹೌದಾ, ನಾನು ಅದನ್ನ ಕಾಳಿಂಗನವ್ರು ಒಂದು ಪದ್ಯ ಸ್ಟಾರ್ಟ್ ಆದ್ಕೂಳೆ ಬಂದು ಕುತ್ಕೊಳ್ಳೋದು. ನಮ್ಮ ಮಾವಂದ್ರು ಹಾಗೆ ಸರ್. ನಾವು ಪಾಂಡೇಶ್ವರಕ್ಕೆ ಬರ್ತಿತ್ತು ಅಜ್ಜಿ ಮನೆಗೆ. ಪಾಂಡೇಶ್ವರ ರಜೆಯಲ್ಲಿ ಬರ್ತಿತ್ತು. ರಜೆಯಲ್ಲಿ ಬಂದಾಗ ಯಕ್ಷಗಾನ ಇರ್ತಿತ್ತಲ್ಲ, ನಮ್ಗೆ ಗೊತ್ತಿಲ್ಲ, ನಿದ್ರೆ ಮಾಡಿರ್ತೇವೆ ನಾವು ಮಕ್ಕಳು. ಮಾವಂದ್ರಿದ್ರು ಕೃಷ್ಣಮೂರ್ತಿ ಅವರ ಪುರುಷೋತ್ತಮ ಅಂದ್ರೆ ವೆಂಕಟರಾಯರ್ ಅಂತ ಹಾಸ್ಯಗಾರ ಒಬ್ಬರು ಪಾತ್ರ ಮಾಡ್ತಿದ್ರು, ಹಾಸ್ಯ ಪಾತ್ರ ಮಾಡ್ತಿದ್ರು, ವೆಂಕಟರಾವ್ ಅಂತ. ಅವ್ರ ಯಕ್ಷಗಾನದಲ್ಲಿ ಅವರ ಮಕ್ಕಳು ರಮೇಶ್ ರಾವ್, ಕೃಷ್ಣಮೂರ್ತಿ ರಾವ್, ಪುರುಷೋತ್ತಮ ರಾವ್, ಇವರೆಲ್ಲ ಏನ್ ಮಾಡೋದು. ಮತ್ತೊಬ್ರು ರಮೇಶ್ ಅಂತ ಇದ್ದಾರೆ ಪಾಂಡೇಶ್ವರಲ್ಲಿ, ಅವರು ಕೂಡ ಎಲ್ಲ ಒಟ್ಟಿಗೆ ನಮ್ಮನ್ನ ಎಬ್ಸುದು. 12:30 ಅಷ್ಟೊತ್ತಿಗೆ ಎಬ್ಸುದು. ಹೇಳಿ 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 ಎಂತ ಎಲ್ಲಿಗೆ ಕಾಳಿಂಗ್ ಮಾಡಿ ಟೈಮ್ ಆಯ್ತು, ಹಪ 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 1:30 ಗಂಟೆಗೆ ಆಟಕ್ಕೆ ಹೋಗೋದು. ನಾವು ಮೊದಲು ಉಪ್ಪೋಣಿ ಕೌಲಕ್ಕಿಲ್ಲ ಆಟ ಆಗ್ತಿತ್ತು, ಅಮೃತೇಶ್ವರ ಮೇಳದ ಆಟ. ಆವಾಗ ಸಂಗೀತಕ್ಕೆ ಕಾಳಿಂಗನವ್ರು ಸಪೂರಕ್ಕಿದ್ರು ಅವ್ರು. ಇಂದಿರೆಗೆ ತಲೆಬಾಗಿಯವರೆಗೆ ಅವರು ಅಂದ್ರೆ ಬಾಲಗೋಪಾಲ, ಪೆಟ್ಟಿಗೆ ಶ್ರೀವೇಶ, ಒಡ್ಡೋಲ್ಗ, ಇಂದ್ರೆಗೆ ತಲೆಬಾಗಿ. ಇದಾದ ಕೂಡಲೇ ಉಪ್ಪುರು ಭಾವತರು ಬರ್ತೀವಿ. ನಮಗೆ ಅಂತ ಅನಿಸ್ತಿತ್ತು, ಇವರಿಗೆ ಒಂದು 2 ಪದ್ಯ ಹೇಳಿ ಕೊಡ್ಬೇಕಿತ್ತು ಉಪ್ಪು ಅನಿಸ್ತಿತ್ತು. ಅಲ್ಲಿ ಮರು ವರ್ಷ ಏನ್ ಮಾಡ್ಬೇಕಾದ್ರೆ ದ್ವಂದ್ವ ಕೂರ್ಸ್ಕೊಂಡ್ರು. ಇದೆಂತೋ ಪ್ರಸಂಗ ಮಧುರಾ ಮಹೇಂದ್ರ ಏನೋ, ಹೌದು, ದ್ವಂದ್ವ ಕೂರ್ಸ್ಕೊಂಡ್ರು 1 ತಾಸು. ಅದಕ್ಕೂ ಮುಂದಿನ ವರ್ಷ ಬೆಳಗಿನ ಜಾಮದಲ್ಲಿ 1 ತಾಸು ಇವ್ರಿಗೆ ಬಿಟ್ಕೊಟ್ಟವ್ರು. ಹೆಂಗ್ ತಯಾರು ಮಾಡಿದ್ರು ಅಂದ್ರೆ ಹಂತ 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 ಹಂತವಾಗಿ ಉಪ್ಪು ತಯಾರು ಮಾಡಿದ್ದವ್ರು. ಕಡೆಗೆ ಬೆಳಗಿನ ಜಾಮದಲ್ಲಿ ಅವ್ರು 1 ತಾಸು ಹೇಳಿದ್ರೆ ಲೋಕವೇ ಬೇರೆ. ಆವಾಗಿಂದ ನಾವು ಅವ್ರ ಅಭಿಮಾನಿ. ಅವ್ರ ಮೇಳಿದ್ದಕ್ಕೆ ನಾವು ಬರ್ತೇವೆ ಕಲ್ಪನೆಯೂ ಇಲ್ಲ. ನಮ್ ಕಾಳಿಂಗನವ್ರ ಪದ್ಯ ಕೇಳಿದ್ರೆ ಬೆಳಗಿನ ಜಾಮದಲ್ಲಿ ಕಡೆಗೆ ಉಪ್ಪು ಅವಾಗ ಉಪ್ಪು ಮೇಲೆ ಖುಷಿ ಆಯ್ತು ನನಗೆ. 1 ತಾಸು ಬಿಟ್ಕೊಟ್ಟಿಲ್ಲ. ಆಗ್ಲಿ ಸರ್, ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್. ನಿಮಗೆ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರ ಮಾತು. ಅಂದ್ರೆ ಕಾಳಿಂಗನವ್ರ ಬಗ್ಗೆನ ಅವರ ಒಂದು ನೆನಪಿನ ಒಂದು ಬುತ್ತಿಯಿಂದ ಸ್ವಲ್ಪ ವಿಷಯ ತೆಗೆದು ಹಾಕಿದ್ದಾರೆ. ಬಹಳಷ್ಟು ಇದೆ, ಅದನ್ನು ಅವರು ನೆನ್ಪು ಮಾಡ್ತಾ ಇದ್ದಾರೆ ಇನ್ನೀಗ. ಬಹಳಷ್ಟು ಇದೆ ಅವ್ರ ಹತ್ರ, ಯಾಕಂದ್ರೆ ಬಹಳಷ್ಟು ಒಡನಾಡಿ ಅವರು, ಬಹಳಷ್ಟು ವರ್ಷಗಳ ಕಾಲ ಇದ್ದವರು. ಹಾಗೆ ಅವ್ರ ಜೊತೆ ಮಾತುಕತೆ ನಡೆದ್ರೆ ನಿಮ್ಗೆಲ್ಲ ಸಂತೋಷ ನೀಡಿ ಅಂತ ತಿಳ್ಕೊಳ್ತೇವೆ. ಹಾಗೆ ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಅತಿಥಿಯೊಂದಿಗೆ, ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದಾರೆ. ಅವರು ಕೂಡ ಕಾಳಿಂಗನವರ ಒಡನಾಡಿಗಳು. ಹಾಗೆ ನಿರೂಪಣೆ ಮಾಡಿ ಉತ್ತಮ ರೀತಿಯಲ್ಲಿ ನಮ್ಮ ಸರ್ ಕೊಂಡದಕುಳಿ ಸರ್ ಅವರಿಂದ ವಿಷಯವನ್ನ ಹೊರ ತೆಗೆದಂತ ಆತ್ಮೀಯರಂತ ಭಾಗವತರು ರಾಘವೇಂದ್ರ ಮೈ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರಿಗೆ ಮತ್ತು ಅವರ ಮಡದಿ ಅವರಿಗೆ ಇರುವರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ನೆನಪು ಕಾರ್ಯಕ್ರಮವನ್ನ ತಾವೆಲ್ಲರೂ ವೀಕ್ಷಿಸ್ತಾ ಇದ್ದೀರಿ. ಇಂದಿನ ಎಪಿಸೋಡು 57ನೇ ಸಂಚಿಕೆ. ಜನಪ್ರಿಯ ಕಲಾವಿದರು ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಕಾಳಿಂಗನವರ ಬಗ್ಗೆ ಇರತಕ್ಕಂಥ ತಮ್ಮ ಒಡನಾಟದ ಅನುಭವಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಅನುಭವದ ಎಪಿಸೋಡ್ ಇಂದಿಗೆ ಮುಗೀತದೆ. ಹಾಗೆ ನಾಳೆ ಮುಂದಿನ ಎಪಿಸೋಡ್ ಪ್ರಸಾರ ಆಗುವುದಿಲ್ಲ. ಯಾಕಂದ್ರೆ ಜನಪ್ರಿಯ ಭಾಗವತರು ರಾಘವೇಂದ್ರ ಮೈ ಸರ್ ಅವರು ಅವರ ಪ್ರವಾಸಿ ಮೇಳದೊಂದಿಗೆ ಅವರು ಪ್ರವಾಸದಲ್ಲಿದ್ದಾರೆ. ಆ ಮೇಳದ ಪ್ರದರ್ಶನದ ಒಂದು ಹಂತ ಮುಗಿದ ಕೂಡಲೇ ಅವರು ಬರ್ತಾರೆ. ಅಂದ್ರೆ ಇನ್ನೊಂದು ವಾರ ಅಥವಾ 10 ದಿನದ ನಂತರ ಕಾಳಿಂಗನವರ ಎಪಿಸೋಡು ಪ್ರಸಾರ ಆಗ್ಲಿಕ್ಕಿದೆ. ತಾವೆಲ್ಲರೂ ಸಹಕರಿಸಿದ್ದೀರಿ, ತಾವೆಲ್ಲರೂ ವೀಕ್ಷಿಸ್ತಾ ಇದ್ದೀರಿ. ಬಹಳ ಖುಷಿ ಆಗ್ತದೆ. ಅಂತಹ ಮಹಾನ್ ಭಾಗವತರ ಬಗ್ಗೆ ಅಭಿಮಾನದಿಂದ ಮಾಡುತ್ತಿರ್ತಕ್ಕಂಥ ಈ ಕಾರ್ಯಕ್ರಮ ರಾಘವೇಂದ್ರ ಮೈ ಸರ್ ಕೂಡ ಬಹಳ ಪ್ರೀತಿಯಿಂದ, ಬಹಳ ಕಾಳಿಂಗನವರ ಮೇಲಿನ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನಾಳೆಯಿಂದ 9 ಗಂಟೆಗೆ ಕಾಳಿಂಗನವರ ನೆನಪು ಕಾರ್ಯಕ್ರಮ ಪ್ರಸಾರ ಆಗುವುದಿಲ್ಲ. 7 ಅಥವಾ 10 ದಿನದ ನಂತರ ಖಂಡಿತವಾಗಿ ನಿಮ್ಮ ಮುಂದೆ ಮತ್ತೆ ಪುನಃ ಕಾಳಿಂಗನವರ ನೆನಪಿನ ಕಾರ್ಯಕ್ರಮದೊಂದಿಗೆ ಬರ್ತೇವೆ. ಹಾಗೆ ನಾಳೆ ನಿಮಗೆ ನಿರಾಸೆ ಮಾಡುವುದಿಲ್ಲ. ಖಂಡಿತವಾಗಿ
8 ಗಂಟೆಗೆ ಭಾವಸ್ಪಂದನ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ರೆಗ್ಯುಲರ್ ಟೈಮಿಂಗ್ಸ್ 8 ಗಂಟೆಗಿದೆ. ಇನ್ನೊಂದು ಭಾವಸ್ಪಂದನ ಕಾರ್ಯಕ್ರಮವನ್ನ 9 ಗಂಟೆಗೆ ನಾವು ಪ್ರಸಾರ ಮಾಡ್ತೇವೆ. ಕಾಳಿಂಗ್ ನೌಡ್ರ ಎಪಿಸೋಡ್ ಬರುವ ತನಕ ಯಕ್ಷಗಾನ ಪ್ರಿಯರಿಗಾಗಿ ಕಲಾವಿದರ ಸಾಧನೆ ಹಾದಿಯ ಪಯಣವನ್ನು ತಿಳಿಸುವಂತ ಕಾರ್ಯಕ್ರಮ ಭಾವಸ್ಪಂದನ. ಅದು 8 ಗಂಟೆಗೆ ಪ್ರಸಾರ ಆಗ್ತದೆ. ಮತ್ತೊಂದು ಎಪಿಸೋಡ್ ಅಂದ್ರೆ ಒಬ್ರು ಕಲಾವಿದರದ್ದು 8 ಗಂಟೆಗೆ ಪ್ರಸಾರ ಆಗ್ತದೆ, ಇನ್ನೊಬ್ರು ಕಲಾವಿದರದ್ದು 9 ಗಂಟೆಗೆ ಎಪಿಸೋಡ್ಗಳು ಪ್ರಸಾರ ಆಗ್ತದೆ. 9 ಗಂಟೆ ಎಪಿಸೋಡು ಎಲ್ಲಿಯ ತನಕ ಅಂದ್ರೆ GR ಕಾಳಿಂಗನೌಡರ ನೆನಪು ಕಾರ್ಯಕ್ರಮದ ಎಪಿಸೋಡ್ ಶುರುವಾಗುವ ತನಕ. ಹಾಗೆ ಕಾಳಿಂಗನೌಡರ ಎಪಿಸೋಡ್ ನಂತರ ಜನಪ್ರಿಯ ಭಾಗವತರು, ಕಾಳಿಂಗನೌಡರ ಸಮಕಾಲೀನರು, ಸುಬ್ರಹ್ಮಣ್ಯ ದಾರೇಶ್ವರ ಅವರ ನೆನಪಿನ ಕಾರ್ಯಕ್ರಮ ಕೂಡ ನಾವು ಮಾಡಬೇಕು ಅಂತಿದೆ. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಖಂಡಿತವಾಗಿ ಬೇಕು. ಹಾಗೆ ರಾಘವೇಂದ್ರ ಮಯ್ಯ ಸರ್ ಅವರು ಅದರ ಸಾರಥ್ಯವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ವೀಕ್ಷಿಸಿ ಪ್ರೋತ್ಸಾಹಿಸುವ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ನಾಳೆ GR ಕಾಳಿಂಗನೌಡರ ಎಪಿಸೋಡ್ ಇರುವುದಿಲ್ಲ. ಅದರ ಬದಲಾಗಿ ಜನಪ್ರಿಯ ಕಲಾವಿದರೊಬ್ಬರ ಸಂದರ್ಶನದ ಭಾವಸ್ಪಂದನ ಕಾರ್ಯಕ್ರಮ 9 ಗಂಟೆಗೆ ಪ್ರಸಾರ ಆಗ್ಲಿಕ್ಕಿದೆ. ಹಾಗಂತ 8 ಗಂಟೆಗೆ ಮಿಸ್ ಮಾಡಬೇಡಿ. 8 ಗಂಟೆಗೆ ಕೂಡ ಭಾವಸ್ಪಂದನ ಕಾರ್ಯಕ್ರಮ ಇನ್ನೋರ್ವ ಜನಪ್ರಿಯ ಕಲಾವಿದರದ್ದು ಪ್ರಸಾರ ಆಗ್ಲಿಕ್ಕಿದೆ. ಹಾಗೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಿರಂತರವಾಗಿರ್ಲಿ ಎಂದು ಹೇಳಿಕೊಳ್ತಾ ಶೇರ್ ಮಾಡಿ, ಅತ್ಯಧಿಕವಾಗಿ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಹೈಪ್ ಅಂತ ಒಂದು ಬಟನ್ ಇದೆ, ಆ ಬಟನ್ ಕೂಡ ಪ್ರೆಸ್ ಮಾಡಿ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.